ನನ್ನ ಹೆಸರು ಮೂರ್ತಿ ಅಂತ. ನಂದು ಬೆಂಗಳೂರು, ಹುಟ್ಟಿರೋದು ಕೂಡ ಬೆಂಗಳೂರಲ್ಲೇ. ನಾವಿರೋದು ಬಾನ್ಸ್ವಾಡಿಯಲ್ಲಿ. ಆ್ಯಕ್ಚುಲಿ ನಾನು ಸುಮಾರು ದೇವಸ್ಥಾನಗಳಿಗೆಲ್ಲ ಹೊರಟಿದ್ದೆ, ಎಲ್ಲ ಥರ ಪೂಜೆ ಎಲ್ಲ ಕೈಕಾರ್ಯಗಳನ್ನು ಮಾಡಿದೆ. ನನಗೆ ಅದಾದ ನಂತರ ನನಗೆ ಸುಮಾರು ದೇವಸ್ಥಾನ ಬೆಂಗಳೂರಲ್ಲಿ, ಇಡೀ ಕರ್ನಾಟಕದಲ್ಲಿ ಅಂದ್ಕೊಳ್ಳಿ ಎಲ್ಲ ಜಾಗಕ್ಕೆ ಹೋಗಿ ಬಂದಿದ್ದೀನಿ, ಎಲ್ಲ ಥರ ದೇವಸ್ಥಾನ ದರ್ಶನ ಪಡೆದು ಬಂದಿದ್ದೀನಿ. ಆದರೆ ನಾನು ಒಂದು ಕಂಪನಿಯಲ್ಲಿ ಸುಮಾರು 15 ವರ್ಷದಿಂದ ಕೆಲಸ ಮಾಡ್ತಿದ್ದೆ. ಕೆಲವೊಂದು ವ್ಯವಸ್ಥೆ ಕಾರಣಗಳಿಂದ, ಇನ್ನೊಂದು ತೊಂದರೆಯಿಂದ, ಆರೋಗ್ಯ ಸಮಸ್ಯೆಯಿಂದ ನಾನು ಆ ಕೆಲಸವನ್ನು ಬಿಡಬೇಕಾಯಿತು. ತದನಂತರ ಅದೇ ಕಂಪ್ನಿಯಲ್ಲಿ ಬೇಕಾದಷ್ಟು ಕಷ್ಟಪಟ್ಟಿದ್ದೆ, ಪರಿಶ್ರಮ ಪಟ್ಟಿದ್ದೆ. ಮತ್ತು ಅದೇ ಕಂಪ್ನಿಯಲ್ಲಿ ಪಡೆಯೋಣಂತ ತುಂಬ ಆಸಕ್ತಿ ಪಟ್ಟಿದ್ದೆ, ಆಗಿಲ್ಲ. ತದನಂತರ ನಾನು ಇನ್ನೂ ಸುಮಾರು ದೇವಸ್ಥಾನಗಳು ಹೋಗಿದ್ದೆ, ಬಂದಿದೆ. ಯಾವುದೇ ಥರದ್ದು ಅಷ್ಟೊಂದು ಪ್ರತಿಫಲ ಸಿಗಲಿಲ್ಲ. ಇರಲಿ, ದೇವ್ರು ನಮ್ದು ಯಾವತ್ತಿದ್ರೂ ಫಲ ಸಿಗ್ತದೆ ಅಂತ ನಾನು ಈ ಗುರುಗಳನ್ನ ಯಾವುದೋ ಆಕಸ್ಮಿಕವಾಗಿ ಭೇಟಿ ಮಾಡಿದ್ದೆ ಫೋನ್ ಮೂಲಕ. ಅವ್ರು ಹೇಳಿದರು, ಅಮಾವಾಸ್ಯೆಗೆ ಹುಣ್ಣಿಮೆಗೆ ಮಾತ್ರ ದೇವರು ಬಾಗಿಲು ತೆಗೆದು ದರ್ಶನ ಸಿಗ್ತದೆ ಅಂದಿದ್ದರು. ಸರಿ ಅಂತ ನಾನು ಬೆಂಗಳೂರಿಂದ ಇವರು ಗೂಗಲ್ ಮ್ಯಾಪ್ ಕಳಿಸಿದ್ರು, ಅದ್ರ ಮೂಲಕ ನಾನು ಬಂದೆ. ಫಸ್ಟ್ ದಿನ ನಾನು ಬಂದಾಗ ನನ್ನ ಜೀವನದಲ್ಲಿ ಏನು ನೋವುಗಳನ್ನ ಅನುಭವಿಸಿದೆ, ಏನು ಕಷ್ಟಗಳನ್ನ ಅನುಭವಿಸಿದೆ, ಎಲ್ಲೆಲ್ಲಿ ಏನೇನು ಸಮಸ್ಯೆಗಳನ್ನ ಅನುಭವಿಸಿದೆ, ಜೀವನ ಅಂದರೆ ಏನಂತ ತಿಳ್ಕೊಳ್ಳೋಂಥ ಪರಿಸ್ಥಿತಿ ಬಂದುಬಿಟ್ಟಿತ್ತು. ಇನ್ನೇನು ಜೀವನನೇ ತ್ಯಾಗಮಯ ಆಗೋಗಿತ್ತು. ಇದೇ ಅಂತ್ಯ, ಇನ್ನೆಲ್ಲೂ ಹೋಗಬಾರ್ದು, ಇದೇ ಕೊನೆ ಅಂದ್ಕೊಂಡು ಬಂದಿದ್ದು ನಾನು. ಅದರಿಂದ ಈ ದೇವಸ್ಥಾನಕ್ಕೆ ಬಂದಿದ್ದ ತಕ್ಷಣ, ಈ ಅಮ್ಮನವ್ರ ದರ್ಶನದಿಂದ ನನಗೆ ಬಂದಿದ್ದ ತಕ್ಷಣ ಎಡಗಡೆ ಬಲಗಡೆ ಪ್ರಸಾದವನ್ನು ಸಿಕ್ತು. ತದನಂತರ ನನಗಾಗಿದ್ದು 1 ವಾರದಲ್ಲೇ ಮತ್ತೆ ಒಳ್ಳೆಯ ಕಂಪ್ನಿಯಲ್ಲಿ ಮತ್ತೆ ಉದ್ಯೋಗ ಸಿಕ್ತು. ಉನ್ನತ ಸ್ಥಾನಕ್ಕೆ ಇವತ್ತು ಬೆಳೆದಿದ್ದೀನಿ. ಅದಕ್ಕಿಂತ ಕಂಪ್ನಿಯಲ್ಲಿ ಏನು ಸಮಸ್ಯೆಗಳಿತ್ತು, ಆ ಸಮಸ್ಯೆಗಳೆಲ್ಲ ಇಲ್ಲಿ ಕಳೆದಿದೆ. ಇನ್ನು ಮುಂದಕ್ಕೆ ಇದೇ ಕಂಪ್ನಿಯಲ್ಲಿ ಯಾವುದೇ ಸಮಸ್ಯೆ, ಯಾವುದೇ ತೊಂದರೆಗಳು ಇಲ್ಲದೆ ಆಗಿ ಮುನ್ನಡೀಲಿ ಅಂತ ಇದು 3ನೇ ವಾರ ಬಂದಿದ್ದು. ನಾನು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ತಪ್ಪದೇ ಬರ್ತೀನಿ. ನನ್ನ ಕೈಯಲ್ಲಾಗಿದ್ದು ಸೇವೆನೂ ಮಾಡ್ತೀನಿ, ಸಹಾಯನೂ ಮಾಡ್ತೀನಿ. ಇದು ನನ್ನ ಒಂದು ಮನದಿಂದ ಹೇಳ್ತಾ ಇಲ್ಲಲ್ಲ, ಇಲ್ಲಿ ಬಂದವ್ರಿಗೆ ಸುಮಾರು ಭಕ್ತಾದಿಗಳಿಗೆ ಒಳ್ಳೆಯದು ಆಗಿದೆ, ಸ್ವಲ್ಪ ದಿನ ತಡವೂ ಆಗಿದೆ. ಆದರೆ ಯಾವುದೇ ಕಾರಣಕ್ಕೂ ದೇವ್ರ ಮೇಲೆ ನಂಬಿಕೆನ ಕಳ್ಕೊಬೇಡಿ. ನಾನು ಹೇಳೋದು ಒಂದೇ ಮಾತು, ಜನಗಳ ಕಣ್ಣಿಗೆ ಬಿದ್ದರೆ ಮೆರವಣಿಗೆ, ದೇವ್ರ ಕಣ್ಣು ಬಿದ್ದರೆ ಬೆಳವಣಿಗೆ. ಇದನ್ನ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಸದಾ ಕಾಲ ಚಿರುಣಿಯಾಗಿರ್ತೀನಿ. ಹಾಗೂ ಗುರುಗಳು ಕೊಡಗೆ ಧನ್ಯವಾದಗಳು. ನಾನು ಸುಮಾರು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೆ, ಪ್ರಸಾದ ಸಿಕ್ಕಿದ್ದು. ಆದರೆ ಇದು 3ನೇ ಸತಿ ನಾನು ಬಂದಿದ್ದ ತಕ್ಷಣ ನನ್ನ ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದೆ, ನಾನು ಕೇಳೋಕ್ಕೆ ಮುಂಚೆ ನಾನು ಅಮ್ಮನ ಪ್ರಸಾದ ಕೊಡ್ತಾಯಿದ್ದೆ. ನನ್ನ ಒಂದು ಏನು ಇಷ್ಟು ದಿನ ಪ್ರತಿಫಲ ಪಟ್ಟಿದೆ, ಆ ಪ್ರತಿಫಲಕ್ಕೆ ಕಷ್ಟಕ್ಕೆ ನನಗೆ ಪ್ರಸಾದ ಸಿಕ್ಕಿದೆ ಅನ್ಕೊತಾ ಇದ್ದೀನಿ. ಇಲ್ಲಿ ಬರೋವಂಥ ಭಕ್ತಾದಿಗಳೇ ನಾನು ಒಂದೇ ಮಾತು ಕೇಳೋದು, ನಂಬಿಕೆ ಇರಬೇಕಷ್ಟೇ. ನಾವು ಮಾಡೋ ಕೆಲಸದಲ್ಲಿ ಸತ್ಯ, ನ್ಯಾಯ, ನೀತಿ, ಧರ್ಮ ಇದ್ದಂದರೆ ಯಾವತ್ತಿಲ್ಲಂದ್ರೂ ಭಗವಂತ ನೀನೇನು ಅಂದ್ಕೊಂಡಿದ್ದೆ ಅದಕ್ಕಿಂತ ಹೆಚ್ಚಾಗೆ ನಿನಗೆ ಇಟ್ಟಿರ್ತಾನೆ. ಅದನ್ನು ನೀವು ನಂಬಿ ಬರಬೇಕಷ್ಟೇ, ಇನ್ನೇನು ಹೇಳೋದು. ತಾಯಿ ಮಹಿ ಬಗ್ಗೆ ಹೇಳ್ಬೇಕಂದ್ರೆ ಇದು ನಮಗೋಸ್ಕರ ಪೂಜೆ, ದೇವ್ರಿಗೋಸ್ಕರ ಪೂಜೆ ಇಲ್ಲ, ಜನಗಳಿಗಾಗಿ ಜನಗಳಿಗೋಸ್ಕರ ಮಾಡ್ತಾರೆ ಪೂಜೆ. ಅದಕ್ಕೋಸ್ಕರ ಗುರುಗಳು ಕೂಡ ನೀವು ಬನ್ನಿ, ನೀವು ಕಣ್ಣೀರು ಹಾಕಬೇಡಿ. ಬರ್ತಾ ಕಣ್ಣೀರು ಹಾಕ್ತಾ ಬಂದಿದ್ದಾರೆ, ಈಗ ನಗ್ನಾಗ್ತಾ ಹೋಗ್ತಾಯಿದ್ದಾರೆ. ಅದೊಂದೇ ಸಾಕು, ನನಗೆ ಜೀವನ ಸಾರ್ಥಕ ಆಯಿತು. ಪರಿಹಾರಕ್ಕೆ ಈಗಿನ ಏನು ಸದ್ಯಕ್ಕೆ ಏನು ಮಾಡ್ಕೊಂಡಿಲ್ಲ. ಅದು ತಿಪ್ಪುದೀಪ ತಪ್ಪದೇ ಬಂದು ನಾನು ಹಚ್ತಾ ಇದ್ದೀನಿ. ಅಮಾವಾಸ್ಯೆಗೆ ಹುಣ್ಣಿಮೆಗೆ ಬಂದಿದೆ, ಅಮಾವಾಸ್ಯೆಗೆ ಬಂದಿದೆ, ಮತ್ತೆ ಈಗ ಬಂದಿದ್ದೀನಿ, ಮತ್ತೆ ತಪ್ಪದೇ ಬರ್ತಾ ಇರ್ತೀನಿ. ನನ್ನ ಕೈಲಾದದ್ದು ಕೂಡ ನನ್ನ ಸಹಾಯವನ್ನು ಮಾಡ್ತೀನಿ. ಬೆಳಿಬೇಕು, ನೀವು ಚೆನ್ನಾಗಬೇಕು. ಯಾಕಂತಂದರೆ ನೀವು ಪಟ್ಟಿರೋ ಶ್ರಮ, ನೀವು ಪಟ್ಟಿರೋ ನೋವು, ನೀವು ಹಾಕಿದ ಕಣ್ಣೀರು ನನಗೆ ತುಂಬ ನೋವಾಯಿತು. ಯಾಕಂದರೆ ನೀವು ಬರಬೇಕಂತಂದರೆ ಬಸ್ ಚಾರ್ಜ್ ಸಮೇತ ನಿಮ್ಮ ಹತ್ರ ಅಮೌಂಟ್ ಇರಲಿಲ್ಲ ಅಲ್ವಣ್ಣ, ಬಸ್ ಚಾರ್ಜ್ ಸಮೇತ ನಿಮ್ಮ ಹತ್ರ ಅಮೌಂಟ್ ಇರಲಿಲ್ಲ. ನಾನು ನಿಮ್ಮ ಕಷ್ಟ ನೋಡಿ ಈ ಥರ ನೀವು ತುಪ್ಪದ ದೀಪ ಹಚ್ಚಿ ಸಾರ್ ಒಳ್ಳೇದಾಗುತ್ತೆ ಅಂತ ನಾನು ಹೇಳಿ ಅಮ್ಮನ ಕಡೆಯಿಂದ ನಿಮ್ಗೆ ಒಳ್ಳೇದಾಗಿದೆ. ಅದೇ ರೀತಿ ಚೆನ್ನಾಗಿರಿ ಸರ್, ಚೆನ್ನಾಗಿ ನೀವು ಒಳ್ಳೇದಾಗಬೇಕು ಸರ್. ನನಗೆ ಓಕೆ, ಒಳ್ಳೇದಾಗಿ.